ಟೌನ್ಶಿಪ್ ವಿರೋಧಿಸಿ JDS ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸ್ತಾ ಇದೆ. ಈ ಒಂದು ಹೋರಾಟದ ರೂವಾರಿ ಅಂತಲೇ ಹೇಳ್ಬೋದು ಮಾಜಿ ಶಾಸಕರಾಗಿರುವಂಥ ಎ ಮಂಜು ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಮಾಗಡಿ ಒಂದು ನೀವು ಸ್ಪರ್ಧೆ ಮಾಡ್ತಿರೋದು ಒಂದು ಕಡೆ ಆದರೆ ಬಿಡದಿಯಲ್ಲಿ ಟೌನ್ಶಿಪ್ ವಿರೋಧಿಸಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ರಿ. ಮೊದಲ ದಿನದಲ್ಲೂ ಕೂಡ ನೀವೇ ಇದ್ದೀರಿ. ಇವತ್ತು ಇಷ್ಟು ದೊಡ್ಡ ಮಟ್ಟದ ರೈತರ ಬೆಂಬಲ ಸಿಗ್ತಿದೆ. ಇದು ನನ್ನ ವಿಧಾನಸಭಾ ಕ್ಷೇತ್ರ ಬಿಡದಿ ಹೋಬಳಿ. ಈ ಹೋರಾಟದ ಪ್ರಾರಂಭ ದಿವಸದಿಂದಲೂ ನಾನು ಇದ್ದೇನೆ. ನಮ್ಮ ರೈತರಿಗೆ, ನಮ್ಮ ಈ ಭಾಗದ ರೈತ ಹೆಣ್ಣು ಮಕ್ಕಳಿಗೆ ನಾವು ಶಕ್ತಿ ತುಂಬಬೇಕು. ಈ ಹೋರಾಟದಲ್ಲಿ ಅವ್ರಿಗೆ ಜಯ ತಂದು ಕೊಡಬೇಕು. ಈ ಕೆಟ್ಟ ಸರ್ಕಾರದ ಈ ಕೆಟ್ಟ ನೀತಿಗೆ ನಾವು ಅವ್ರ ಜೊತೆ ನಿಲ್ಲಬೇಕು ಅನ್ನೋಂಥ ನಿಟ್ಟಿನಲ್ಲಿ ಡೇ ಒನ್ನಿಂದ ನಾವು ಹೋರಾಟದಲ್ಲಿದ್ದೇವೆ. ಇದು ಅತಿರೇಕಕ್ಕೆ ಹೋಗ್ತಾ ಇದೆ. ಇವತ್ತು ಪಾದಯಾತ್ರೆ ಕೂಡ ಒಂದು ಸಾಂಕೇತಿಕವಾಗಿ ಮಾಡಿರ್ತಕ್ಕಂಥದ್ದು. ಈ ಪಾದಯಾತ್ರೆ ಅವರು ಏನು ನನಗೆ ಕಿವಿ, ಕಣ್ಣು, ಮೂಗು, ಬಾಯಿ ಎಲ್ಲ ಮುಚ್ಕೊಂಡ್ಬಿಟ್ಟಿದ್ದೀವಿ ಅಂತ ಅಂದರೆ ನಾವು ನೇರವಾಗಿ ವಿಧಾನಸೌಧವನ್ನು ನಮ್ಮ ರೈತರು ಮುತ್ತಿಗೆ ಹಾಕೋದ್ರಲ್ಲಿ ರೆಡಿ ಇದ್ದಾರೆ. ಅದಕ್ಕೆ ಸಿದ್ಧತೆ ಆಗ್ತಾ ಇದೆ. ಸರ್, ಈಗ ಮಾಗಡಿ ಬಾಲಕೃಷ್ಣ ಅವರು 2006ರಲ್ಲಿ ಬಹಳ ವಿರೋಧ ಮಾಡಿದರು. ಈ ಯೋಜನೆ ದೊಡ್ಡ ಮಟ್ಟದಲ್ಲಿ ರೈತರಿಗೆ ಅನುಕೂಲ ಆಗಲ್ಲ ಹಾಗೆಲ್ಲ ಹೇಳಿದರು. ಇವತ್ತು ಅವರೇ ಬೆಂಬಲವನ್ನು ಮಾಡ್ತಿದ್ದಾರೆ. ಬಾಲಕೃಷ್ಣ ಅವ್ರಿಗೆ ಅವತ್ತು ಹಣದ ಆಸೆ ಇರಲಿಲ್ಲ. ಇವತ್ತು ಹಣದ ಆಸೆ, ಹಣ ಮಾಡುವಂಥ ವ್ಯಾಮೋಹ ಭಾಳ ಆಗ್ಬಿಟ್ಟಿದೆ. ಸೊ ಇಲ್ಲಿ ಅವರೇ ಹೇಳ್ತಾರಲ್ಲ 30,000 ಕೋಟಿ ಲಾಭ ಆಗ್ತದೆ ಅಂತ. 30,000 ಕೋಟಿ ಲಾಭ ಆದರೆ ಅವ್ರಿಗೆ ಎಷ್ಟೇ ಲಾಭ ಆಗ್ತದೆ ಅನ್ನುವಂಥ ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಸೊ ಅದಕ್ಕೋಸ್ಕರ ಆ ಲಾಭಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ. ಸರ್, ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಈ ಯೋಜನೆ ಆಗ್ತಿದೆ ಅನ್ನುವಂಥದ್ದು ಕೆಲವು ರೈತರು ಆರೋಪ ಮಾಡಿದ್ದಾರೆ. ರಿಯಲ್ ಎಸ್ಟೇಟ್ ಇವತ್ತೇ ಆಗ್ತಿದೆಯಾ? ಇಲ್ಲಿ ಹಿಂದಿನಿಂದಲೂ ಆಗ್ತಾ ಇದೆ. ಇದು ರಿಯಲ್ ಎಸ್ಟೇಟ್ನ ಸತ್ತೋಗಿರ್ತಕ್ಕಂಥ ರಿಯಲ್ ಎಸ್ಟೇಟ್ಗೆ ಜೀವ ತುಂಬಿ ಇವತ್ತು ಆ ರಿಯಲ್ ಎಸ್ಟೇಟಿಂದ ಲಾಭ ಮಾಡಲಿಕ್ಕೆ ಇವರು ಹೊರಟಿದ್ದಾರೆ. ಅದಕ್ಕೋಸ್ಕರನೇ ಹೇಳೋದು ಇದು ರಿಯಲ್ ಎಸ್ಟೇಟ್ ಲಾಬಿಯಿಂದ ನಡೀತಕ್ಕಂಥ ಈ ಲ್ಯಾಂಡ್ ಎಕ್ವಿಷನ್. DK ಶಿವಕುಮಾರ್ ಅವರು ಅವ್ರ ಮನೆಯಲ್ಲಿ ಮೀಟಿಂಗನ್ನು ಮಾಡ್ತಾರೆ. DCM ಆಗಿದ್ದಾಗ CM ಆದ ತಕ್ಷಣ ನೋಟಿಫಿಕೇಶನ್ ಮಾಡ್ತಾರೆ. ಇದೊಂಥರ ಸರ್ವಾಧಿಕಾರಿ ಧೋರಣೆನ ರೈತರ ಪರ ಇರುವಂತ ಹೇಳ್ತೀವಿ ಅಂತ ಹೇಳ್ತಾರೆ ಕಾಂಗ್ರೆಸ್ನವರು. ಇದು ತುಘಲಕ್ ಸರ್ಕಾರ. ಅವರು ಯಾವ ರೀತಿ ನಾನೇನು ಮಾಡ್ತೀನಿ ಅಂತ ಅನೌನ್ಸ್ ಮಾಡ್ತಾರೆ ಅದನ್ನು ಮಾಡ್ತಾವ್ರೆ. ನೋಡೋಣ. ಇದು ಕಾನೂನು ಏನು ಅವ್ರು ಏನು ಹೇಳ್ದಂಗೆಲ್ಲ ಕೇಳೋಕ್ಕಾಗಲ್ವಲ್ಲ. ಕಾನೂನು ಹೋರಾಟ ನಾವು ಮಾಡಬೇಕು, ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ ಸರ್ ಹೋರಾಟ? ಯಾಕಂದರೆ ಈಗ JDS ನೀವು ಎಲ್ಲರೂ ಕೂಡ ಬೆಂಬಲ ಕೊಟ್ಟಿದ್ದೀರಿ ರೈತರ ಹೋರಾಟಕ್ಕೆ. ಅವರಿಗೆ ಕಾನೂನು ಹೋರಾಟಕ್ಕೂ ಕೂಡ ಕುಮಾರಸ್ವಾಮಿ ಅವರು ಬೆಂಬಲ ಕೊಡ್ತಿದ್ದಾರೆ. ಮುಂದಿನ ದಿನಗಳು ಯಾವ ರೀತಿ ಇರುತ್ತೆ? ವಿಧಾನಸೌಧ ಚಲೋ ಆಗಲಿ. ಈ ವಿಚಾರದಲ್ಲಿ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ, ಮಾಡ್ತೇವೆ. ಈ ಹೋರಾಟ ಅತಿರೇಕಕ್ಕೆ ಹೋಗುತ್ತೆ. ಇದೇನೋ ಒಂದು ಕೊನೆಗೆ ಎಂಡಿಂಗು ಇದು ನಿಜವಾಗ್ಲೂ ಕೂಡ ಸಂತೋಷದ ಒಂದು ಜಯ ನಮ್ಗೆ ಸಿಗ್ತದೆ ಅನ್ನುವಂಥ ನಂಬಿಕೆ ಇದೆ. ಸರ್, ಪಕ್ಕದ ದೇವನಹಳ್ಳಿಯ ನೋಟಿಫಿಕೇಶನ್ ವಾಪಸ್ ತಗೊಳುತ್ತೆ ಸರ್ಕಾರ. ಇದು ಬಿಡದಿ ಹೋರಾಟವನ್ನೇ ಒಂದು ರೀತಿಯಲ್ಲಿ ತೆಗೆದುಕೊಳ್ಳುತ್ತೆ ಅನ್ಸುತ್ತಾ? ನಿಮ್ಗೆ ವಿಶ್ವಾಸ ಇದೆಯಾ? ಹೌದು. ಈಗ ಹೋರಾಟಕ್ಕೆ ಜಯ ಸಿಗ್ತದೆ ಅನ್ನೋದಕ್ಕೆ ದೇವನಹಳ್ಳಿ ಹೋರಾಟ ನಮ್ಮ ಕಣ್ಮುಂದೆ ಸಾಕ್ಷಿಯಾಗಿ ಉಳಿದಿದೆ. ಸೊ ಹಾಗಾಗಿ ಈ ಹೋರಾಟದಲ್ಲಿ ನಾವು ಜಯ ಗೆಲ್ತೀವಿ. ಅದರದ್ದು ಜಯ ಯಾರಿಗೆ ಅಂತಂದರೆ ನಿಮ್ಮ ಮೀಡಿಯಾದವ್ರಿಗೂ ಸಲ್ತದೆ, ಹೋರಾಟಗಾರರು ಸಲ್ತದೆ, ರೈತರಿಗೂ ಸಲ್ತದೆ. ಥ್ಯಾಂಕ್ ಯು. ಇದಿಷ್ಟು ಮಾಗಡಿ ಮಂಜುವರ ಮಾತು. ಯಾಕಂದರೆ ಸಾಕಷ್ಟು ರೈತ ಹೋರಾಟಗಳಿಗೆ ಗೌರವ ಸಿಕ್ಕಿದೆ, ಜಯ ಸಿಕ್ಕಿದೆ. ನಮ್ಮ ಹೋರಾಟಕ್ಕೂ ಕೂಡ ಜಯ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್ ಬಿಡದಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.